ಚಿಕ್ಕಮಗಳೂರು ಜಿಲ್ಲಾಧಿಕಾರಿ ಟ್ರಾನ್ಸ್ಫರ್ ಆಗಿದ್ದಾರೆ. ಅಂಚೆ ಮತ ಮರು ಎಣಿಕೆ ಸಂಬಂಧಪಟ್ಟಂಗೆ ವರ್ಗಾವಣೆ ಆಗಿರೋದು. ಶೃಂಗೇರಿ ವಿಧಾನಸಭಾ ಕ್ಷೇತ್ರದ ಮರು ಮತ ಎಣಿಕೆ ಆಯಿತು. ಅಂಚೆ ಮತ ಎಣಿಕೆ ಚಿಕ್ಕಮಗಳೂರು ಡಿಸಿ ಆಗಿದ್ದಂತಹ ನಾಗರಾಜ್, ಈಗ ನಾಗರಾಜ್ ಜಾಗಕ್ಕೆ ಭಂವರ್ ಸಿಂಗ್ ಮೀನಾ ಅವರ ನೇಮಕ ಮಾಡಲಾಗಿದೆ. ಬೆಂಗಳೂರಿನ ಓಂಬುಡ್ಸ್ಮನ್ ಕಚೇರಿಗೆ ನಾಗರಾಜ್ ಅವರ ವರ್ಗಾವಣೆ ಆಗಿರೋದು. ಮತ ಎಣಿಕೆ ಸಂಬಂಧಪಟ್ಟಂಗೆ ಡಿಸಿ ವಿರುದ್ಧ ಸುಪ್ರೀಂ ಅಸಮಾಧಾನವನ್ನ ವ್ಯಕ್ತಪಡಿಸಿತ್ತು. ಈ ಬೆನ್ನಲ್ಲೇ ಈಗ ಜಿಲ್ಲಾಧಿಕಾರಿ ಅವರನ್ನ ಟ್ರಾನ್ಸ್ಫರ್ ಮಾಡಲಾಗಿದೆ. ಅಂಚೆ ಮತ ಮರು ಎಣಿಕೆ ಸಂಬಂಧಪಟ್ಟಂಗೆ ಈಗ ವರ್ಗಾವಣೆ ಆಗಿರೋದು. ಶೃಂಗೇರಿ ವಿಧಾನಸಭಾ ಕ್ಷೇತ್ರದ ಅಂಚೆ ಮತ ಮರು ಎಣಿಕೆ ಪ್ರಕ್ರಿಯೆ ಮುಂದೆ ನಡೆದಿತ್ತು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಸುಪ್ರೀಂ ಕೋರ್ಟ್ ಅಸಮಾಧಾನವನ್ನ ವ್ಯಕ್ತಪಡಿಸಿತ್ತು. ಈ ರೀತಿ ಕಾರ್ಯವೈಖರಿನ ಅನ್ನುವಂಥ ಅರ್ಥದಲ್ಲಿ ಹೈಕೋರ್ಟ್ ಆದೇಶ ಸೂಕ್ತವಾಗಿ ಪಾಲನೆ ಆಗಿಲ್ಲ ಅನ್ನೋದು ಸುಪ್ರೀಂ ಕೋರ್ಟ್ನ ಅಭಿಪ್ರಾಯ ಆಗಿತ್ತು. ಡಿಸಿ ಚುನಾವಣಾಧಿಕಾರಿ ವಿರುದ್ಧ ಅಸಮಾಧಾನವನ್ನ ಈ ರೀತಿಯಾಗಿ ಸುಪ್ರೀಂ ಕೋರ್ಟ್ ವ್ಯಕ್ತಪಡಿಸಿತ್ತು. ಈ ಬೆನ್ನಲ್ಲೇ ಡಿಸಿ ಆಗಿದ್ದಂಥ ನಾಗರಾಜ್ ಅವರನ್ನ ವರ್ಗಾವಣೆ ಮಾಡಲಾಗಿದೆ. ಜನವರಿ 1ರಂದು ನಾಗರಾಜ್ ಚಿಕ್ಕಮಗಳೂರು ಡಿಸಿಯಾಗಿ ಅಧಿಕಾರವನ್ನ ವಹಿಸಿಕೊಂಡಿದ್ರು. ಹೈಕೋರ್ಟ್ ಆದೇಶದಂತೆ ಶೃಂಗೇರಿ ಕ್ಷೇತ್ರದ ಅಂಚೆ ಮತಗಳ ಮರು ಎಣಿಕೆ ಕಾರ್ಯವನ್ನ ನಡೆಸಿದ್ರು.